ನಮಸ್ತೆ, ನಾನು ಶ್ರುತಿ. ಕಾಂದಾ ಪರೋಟ ರೆಸಿಪಿ ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ. ಒಂದು ಬೌಲ್ನಾಗ ಉಳ್ಳಾಗಡ್ಡಿ ತೊಗೊರಿ, ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡಾದ ಬಳಿಕ ಕೊತ್ತಂಬರಿ, ಧನಿಯಾ ಪುಡಿ, ಜೀರಾ ಪುಡಿ, ಜೀರಿಗೆ, ಲಾಲ್ ಮಸಾಲ, ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ ಬಳಿಕ ಸೈಡಿಗೆ ತೆಗೆದಿಟ್ರಿ ಒಂದು 5 ನಿಮಿಷ. ಅದು 5 ನಿಮಿಷ ತೆಗೆದಿಟ್ಟು ಬಳಿಕ ಚಪಾತಿ ತೊಗೊರಿ. ಚಪಾತಿ ನಾವು ಯಾವ ಥರ ಲಟ್ಸ್ಕೊತೀರೋ ಆ ಥರ ಲಟ್ಸ್ಕೊರಿ. ಲಟ್ಸಿದಾದ ಬಳಿಕ ಸ್ವಲ್ಪ ಎಣ್ಣೆ ಹಚ್ಚಿ ನಾವೇನಿದು ಮಸಾಲ ರೆಡಿ ಮಾಡಿರ್ತೀವಲ್ಲ ಆ ಮಸಾಲೆ ಎಲ್ಲನೂ ಚಪಾತಿ ಹತ್ರ ಈ ಥರ ಹಾಕಿ ಆದ ಬಳಿಕ ಇನ್ನೊಂದು ಚಪಾತಿ ಲಟ್ಸ್ಕೊರಿ. ಇನ್ನೊಂದು ಚಪಾತಿ ಅದ್ರ ಮೇಲೆ ಹಾಕಿ ಇಟ್ರಿ. ಇಟ್ಟ ಬಳಿಕ ನಾವು ಚೆಂದ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡಾದ ಬಳಿಕ ಈ ಥರ ಕಟ್ ಮಾಡ್ಕೊರಿ. ಗೋಲಾಗಿ ಮಾಡ್ಕೊರಿ. ಈ ಥರ ಗೋಲ್ ಮಾಡಿದಾದ ಬಳಿಕ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೊರಿ. ಭಾಳ ದೊಡ್ಡದು ಮಾಡಕ್ಕೆ ಹೋಗ್ಬೇಡ್ರಿ, ಸಣ್ಣದಾಗೆ ಲಟ್ಸ್ಕೊರಿ. ಗ್ಯಾಸ್ ಚಾಲೂ ಮಾಡಿರಿ. ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಕಡಾಯಿ ಸ್ವಲ್ಪ ಬಿಸಿ ಆದ ಬಳಿಕ ತುಪ್ಪ ಹಚ್ಚಿರಿ. ತುಪ್ಪ ಹಚ್ಚಿ ಚೆನ್ನಾಗಿ ಬೇಯಿಸ್ಕೊರಿ. ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ ಬಳಿಕ ಕಾಂದಾ ಪರೋಟ ರೆಡಿ ಆಗ್ತೈತಿ. ನೀವೇ ನೋಡ್ಬೋದು, ಕ್ರಿಸ್ಪಿಯಾಗಿ ಬರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೀವು ನೋಡಿರಿ.